ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿಕೆಶಿ ಸಿಎಂ ಆಗಿದ್ದೇ ಆಗಿತ್ತು, ಬರೀ ಸಮಸ್ಯೆಗಳ ಪರಿಹಾರ ಮಾಡೋದೇ ಆಗೋಯ್ತು. ಸಿಎಂ ಆಗಿ 2 ತಿಂಗಳಾಗಿದೆ. ಈ 2 ತಿಂಗಳಲ್ಲಿ 10 ಸಮಸ್ಯೆ ಡಿಕೆಶಿ ಹೆಗಲು ಸುತ್ತಕೊಂಡಿದೆ. ರಾಜಕೀಯ ಗುದ್ದಾಟದ ಮಧ್ಯೆ ಈಗ ಜನರ ವಿಶ್ವಾಸ ಗಳಿಸೋದು ಹೇಗೆ ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ. ಹೀಗಾಗಿಯೇ ಡಿಕೆಶಿ ಪಾಲಿಗೆ ಸೋಮವಾರದ ಭವಿಷ್ಯ ಎದುರಾಗಿದೆ. ಹಳೆ ಮೈಸೂರು ಭಾಗದ ಜನ ಕಾವೇರಿ ನೀರನ್ನೇ ನೆಚ್ಚಿಕೊಂಡಿರೋದು. ಈ ಬಾರಿ ಬೆಳೆ ಮಾಡೋದಿರಲಿ, ಕುಡಿಯೋದಕ್ಕೂ ನೀರಿನ ಸಮಸ್ಯೆ ಎದುರಾಗೋ ಪರಿಸ್ಥಿತಿ ಇದೆ. ಇಂಥ ಹೊತ್ತಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕಿದೆ. ಈಗಾಗಲೇ ಕದ್ದು ಮುಚ್ಚಿ ನೀರು ಬಿಟ್ಟಿದ್ದಾರೆ. ಮತ್ತೀಗ ನೀರು ಹರಿಸುವಂತೆ ಆದೇಶ ಹೊರಬಿದ್ದಿದೆ. ಒಂದು ವೇಳೆ ನೀರು ಬಿಟ್ಟಿದ್ದೇ ಆದಲ್ಲಿ ಮಂಡ್ಯದ ಜನ ಬೀದಿಗೆ ಬೀಳೋದು ಗ್ಯಾರಂಟಿ. ಡಿಕೆಶಿ ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸೋದು ಗ್ಯಾರಂಟಿ. ಹೀಗಾಗಿ ಸಿಎಂ ಡಿಕೆಶಿ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ಇದರಿಂದ ಪಾರಾಗೋದಕ್ಕೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಇಲ್ಲೇನಾಗುತ್ತೆ ಅನ್ನೋದರ ಮೇಲೆ ಎಲ್ಲ ನಿರ್ಧಾರ ನಿಂತಿರೋದು. ಇದು ಬರೀ ನೀರಿನ ವಿಷಯ ಮಾತ್ರ ಅಲ್ಲ, ರಾಜಕೀಯದ ಏಳು ಬೀಳಿನ ವಿಷಯ. ಯಾಕಂದ್ರೆ ಡಿಕೆಶಿ ಪಾಲಿಗೆ ಅಧಿಕಾರ ಇರೋದು ಇನ್ನೂ 1.5 ವರ್ಷ ಮಾತ್ರ. ಇಂಥ ಹೊತ್ತಲ್ಲಿ ಜನರ ಕೆಂಗಣ್ಣಿಗೆ ಗುರಿಯಾದ್ರೆ ಹೊಡೆತ ಬೀಳೋದು ಡಿಕೆಶಿ ಬಳಗಕ್ಕೆ. ಹೀಗಾಗಿ ಡಿಕೆಶಿ ಮುಂದಿರೋ ಆಯ್ಕೆ ಏನು, ಸೋಮವಾರ ಡಿಕೆಶಿ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಇಷ್ಟು ದಿನ ಡಿಕೆ ಶಿವಕುಮಾರ್ ಅಂದ್ರೆ ಕನಕಪುರದ ಬಂಡೆ ಅಂತಿದ್ರು. ಅದೆಂಥದ್ದೇ ಸವಾಲು ಬಂದ್ರು ಬಂಡೆಯಂತೆ ಎದೆಯೊಡ್ಡಿ ನಿಲ್ತಾ ಇದ್ರು ಅನ್ನೋ ಮಾತಿತ್ತು. ಇಷ್ಟು ದಿನ ಡಿಕೆಶಿ ಇದ್ದಿದ್ದು ಕೂಡ ಹಾಗೆ. ಆದ್ರೆ ಈಗ ಸಿಎಂ ಆಗಿದ್ದೇ ಆಗಿದ್ದು ಒಂದರ ಮೇಲೊಂದರಂತೆ ಸವಾಲು ಎದುರಾಗ್ತಾ ಇದೆ. ಸಿಎಂ ಆದ 2 ತಿಂಗಳಿಗೆ ಸಂಕಷ್ಟಗಳ ಸುಳಿ ಸುತ್ತಕೊಳ್ಳೋದಕ್ಕೆ ಶುರುವಾಗಿದೆ. ಮೊದಲಿಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸರ್ಕಾರದ ವಿರುದ್ಧವೇ ಸಿಡಿದೆದ್ದಿದ್ರು. ರಾಮಲಿಂಗಾರೆಡ್ಡಿ, ಎಚ್.ಕೆ. ಮುನಿಯಪ್ಪ, ಕೃಷ್ಣೇ ಬೈರೇಗೌಡರು ತಮಗೆ ನೀಡಿರೋ ಖಾತೆ ವಿಷಯಕ್ಕೆ ಫುಲ್ ಗರಂ ಆಗಿದ್ರು. ನಮಗೆ ಸಚಿವ ಸ್ಥಾನವೂ ಬೇಡ, ಈ ಖಾತೆಯೂ ಬೇಡ ಅನ್ನೋ ಹಂತಕ್ಕೆ ಹೋಗಿದ್ರು. ಆಗ ನಾನಾ ಸರ್ಕಸ್ ಮಾಡಿದ್ದ ಸಿಎಂ ಡಿಕೆಶಿ ಎಲ್ಲರ ಮನವೊಲಿಸೋ ಕೆಲಸ ಮಾಡಿದ್ರು. ಇದರ ಬೆನ್ನಲ್ಲೇ ಸಂಪುಟ ವಿಸ್ತರಣೆಗೆ ಇನ್ನಿಲ್ಲದ ಹರಸಾಹಸ ಪಡ್ತಿದ್ದಾರೆ. 3 ಬಾರಿ ದಿಲ್ಲಿಗೆ ಹೋಗಿ ಬಂದ್ರು. ಆದ್ರೂ ರಾಹುಲ್ ಮನಸ್ಸು ಮಾಡ್ತಿಲ್ಲ. ದಿಲ್ಲಿಯಲ್ಲಿ 3 ದಿನ ಕಾದ್ರೂ ಕೂಡ ರಾಹುಲ್ ಗಾಂಧಿ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿಲ್ಲ. ರಾಜ್ಯದ ಜನ ಸಾಲದ ಸುಳಿಗೆ ಸಿಲುಕಿ ಸಾಯ್ತಿದ್ದಾರೆ. ಮಳೆ ಇಲ್ಲದೆ ಒದ್ದಾಡೋದಕ್ಕೆ ಶುರುವಾಗಿದ್ದಾರೆ. ಆದ್ರೆ ಸಮಸ್ಯೆಗೆ ಪರಿಹಾರ ನೀಡೋದಕ್ಕೆ ಸಚಿವರೇ ಇಲ್ಲ. ಇರೋ 13 ಸಚಿವರು ಇಡೀ ಕರ್ನಾಟಕ ನೋಡ್ಕೊಳ್ಳೋದಿಕ್ಕಾಗುತ್ತಾ? ಹೀಗಾಗಿಯೇ ಡಿಕೆಶಿ ಸಂಪುಟ ವಿಸ್ತರಣೆ ಮಾಡಿ ಅಂತ ದುಂಬಾಲು ಬಿದ್ದಿರೋದು. ಆದ್ರೆ ಹೈಕಮಾಂಡ್ ನಾಯಕರು ಇದಕ್ಕೆ ಕ್ಯಾರೆ ಅಂತಿಲ್ಲ. ಇದನ್ನೇ ಅಸ್ತ್ರ ಮಾಡ್ಕೊಂಡಿರೋ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಇದರಿಂದ ಪಾರಾಗೋದು ಹೇಗೆ ಅನ್ನೋ ಹೊತ್ತಲ್ಲೇ ಕಾವೇರಿ ಕಂಟಕ ಶುರುವಾಗಿದೆ. ಆತ್ಮೀಯರೇ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕದ ಪಾಲಿಗೆ ಮರಣ ಶಾಸನ ಬರೆದಿದೆ. ಕರ್ನಾಟಕದಲ್ಲಿ ಬರ ತಾಂಡವವಾಡ್ತಾ ಇರೋ ಹೊತ್ತಲ್ಲೇ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಆದೇಶ ಹೊರಡಿಸಿದೆ. ಇದು ಸರ್ಕಾರದ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅದರಲ್ಲೂ ಸಿಎಂ ಡಿಕೆಶಿಗೆ ಮುಂದೇನು ಮಾಡಬೇಕು ಅನ್ನೋ ಟೆನ್ಷನ್ ಶುರುವಾಗಿದೆ. ಕರ್ನಾಟಕ ಸರ್ಕಾರವು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸು ಪ್ರಶ್ನೆ ಮಾಡಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಹೋಗಿತ್ತು. ಇಲ್ಲಿಯೂ ಪರಿಹಾರ ಸಿಗದಿರೋ ಕಾರಣ ಸರ್ಕಾರಕ್ಕೆ ಮುಂದಿರೋ ದಾರಿಯೊಂದೇ, ಅದು ಸುಪ್ರೀಂ ಕೋರ್ಟ್. ಸರ್ಕಾರ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರೋ ತೀರ್ಪನ್ನ ಪ್ರಶ್ನೆ ಮಾಡಬಹುದು. ಅಲ್ಲದೆ ರಾಜ್ಯದ ಪರಿಸ್ಥಿತಿಯನ್ನ ಕೋರ್ಟ್ ಗಮನಕ್ಕೆ ತಂದು ಮನವಿ ಮಾಡಬಹುದು. ಇದೊಂದೇ ಸರ್ಕಾರದ ಮುಂದಿರೋ ಏಕೈಕ ದಾರಿ. ಒಂದು ವೇಳೆ ಸುಪ್ರೀಂ ಅಂಗಳದಲ್ಲೂ ನೀರು ಹರಿಸಬೇಕು ಅನ್ನೋ ತೀರ್ಪು ಬಂದ್ರೆ ಅನಿವಾರ್ಯವಾಗಿ ನೀರು ಬಿಡ್ಲೇಬೇಕು. ಸದ್ಯಕ್ಕೆ ಡ್ಯಾಂನಲ್ಲಿರೋ ನೀರಿನ ಮಟ್ಟ ನೋಡಿದ್ರೆ ಶೋಚನೀಯ ಅನ್ನಿಸ್ತಿದೆ. ಜುಲೈ 30ರ ಮಾಹಿತಿ ಪ್ರಕಾರ ಕೆಎಸ್ಆರ್ ಜಲಾಶಯದಲ್ಲಿ 17 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಇದರ ಗರಿಷ್ಠ ಸಾಮರ್ಥ್ಯ 49.45 ಟಿಎಂಸಿ. ಹೀಗಿರೋ ಪರಿಸ್ಥಿತಿ ನೋಡಿದ್ರೆ 30% ಕೂಡ ಜಲಾಶಯ ಭರ್ತಿಯಾಗಿಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸುವ ತೀರ್ಮಾನ ರಾಜ್ಯದ ರೈತರ ಹಿತಕ್ಕೆ ಧಕ್ಕೆ ಉಂಟು ಮಾಡಲಿದೆ. ಕಾವೇರಿ ವಿಚಾರವಾಗಿ ಭಾನುವಾರ ಸರ್ವಪಕ್ಷ ಸಭೆ ನೀರು ಹರಿಸುವಂತೆ ತೀರ್ಪು ಹೊರಬೀಳ್ತಾ ಇದ್ದಂತೆ ಸರ್ಕಾರಕ್ಕೆ ದಾರಿಗಳೆಲ್ಲ ಬಂದಾಗಿ ಹೋಗಿದೆ. ಹೀಗಾಗಿಯೇ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಭಾನುವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಜಲಾನಯನ ಪ್ರದೇಶದ ಸಂಸದರು, ಶಾಸಕರಿಗೆ ಆಹ್ವಾನ ನೀಡಲಾಗಿದೆ.
ಈ ವೇಳೆ ಏನು ತೀರ್ಮಾನ ಆಗುತ್ತೆ ಇದರ ಮೇಲೆ ಮುಂದಿನ ನಡೆ ನಿಂತಿದೆ. ಒಟ್ನಲ್ಲಿ ಸಿಎಂ ಡಿಕೆಶಿ ಸಿಎಂ ಆದ ದಿನದಿಂದಲೂ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ. ಈ ಸಂಕಷ್ಟದಿಂದ ಅದ್ ಹೇಗ್ ಪಾರಾಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನೀರು ಹರಿಸಿದ್ದೇ ಆದ್ರೆ ಮೈಸೂರು ಭಾಗದ ಜನ ರೊಚ್ಚಿಗೇಳೋದು ಗ್ಯಾರಂಟಿ. ಈಗಾಗಲೇ ಕರ್ನಾಟಕ ಬಂದ್ ಅನ್ನೋ ಕೂಗೆದ್ದಿದೆ. ಇದರ ಜೊತೆಗೆ ರಾಜಕೀಯದಲ್ಲೂ ಹೊಡೆತ ಬೀಳಲಿದೆ. ಡಿಕೆಗೆ ಇರೋ ಅಧಿಕಾರದ ಅವಧಿ 1.5 ವರ್ಷ ಮಾತ್ರ. ಹೀಗಾಗಿ ಈಗ ನೀರು ಹರಿಸಿದ್ದೇ ಆದ್ರೆ ಇದು ರೈತರ ಮನಸ್ಸಲ್ಲಿ ಗಟ್ಟಿಯಾಗಿ ಬೇರೂರಲಿದೆ. ಡಿಕೆ ಬಗ್ಗೆ ಹಳೆ ಮೈಸೂರು ಭಾಗದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರಿದ್ರೂ ಅನುಮಾನ ಇಲ್ಲ. ಹೀಗಾಗಿ ಡಿಕೆಶಿ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.